ಅಂತ ನಾವು 15 ದಿನಗಳ ಕಾಲ, ಅತ್ಯಂತ ಮುಖ್ಯವಾಗಿ ಹೇಳೋದು ಅಂದರೆ 15 ದಿನ, ಇವತ್ತಿನಿಂದ 15 ದಿನಗಳ ಕಾಲ ಸರ್ಕಾರಕ್ಕೆ ಗಡುವನ್ನು ಕೊಡ್ತೀವಿ. ಅಷ್ಟೊಳಗಡೆ ಮೀಸಲಾತಿ ವರ್ಗೀಕರಣ ನೀವು ಮಾಡಬೇಕು. ನೀವು ಮಾಡದ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14ರ ನಂತರ ಇಡೀ ರಾಜ್ಯಾದ್ಯಂತ ಜನಾಂದೋಲನ ಹೋರಾಟವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಇನ್ನು ಅನೇಕ ಸೋದರ ಸಂಘಟನೆಗಳೆಲ್ಲ ಸೇರಿ ಇಡೀ ರಾಜ್ಯದಿಂದ ಪ್ರತಿ ಜಿಲ್ಲೆಯಲ್ಲೂ ತಾಲೂಕಲ್ಲೂ ಹೋರಾಟವನ್ನು ಮಾಡ್ತೇವೆ, ಪ್ರವಾಸವನ್ನು ಕೈಗೊಳ್ತೇವೆ. ಮತ್ತು ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಬರಬಾರ್ದು, ಆ ಮಟ್ಟಕ್ಕೆ ನಾವು ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತು 15 ದಿನ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ದೇವೆ. ಅಷ್ಟರೊಳಗಡೆ ನಾಗಮೋಹನ್ ದಾಸರವರು ಒಂದು ವಾರದಾಗ ನಾನು ವರದಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. 21ನೇ ತಾರೀಕು ಹೇಳಿದ್ದಾರೆ. ಈಗಾಗಲೇ 4-5 ದಿನ ಆಗಿದೆ. ಕೂಡಲೇ ನಾಗಮೋಹನ್ ದಾಸರವ್ರಿಗೆ ಕೈ ಮುಗಿದು ಮನವಿ ಮಾಡ್ತೇವೆ, ಕೂಡಲೇ ನೀವು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ತಲುಪಿಸಿ, ಸರ್ಕಾರಕ್ಕೆ ಬಂದ ಕೂಡಲೇ ನೀವು ಸಮಾಜಗಳು ಬೇಸರ ಆಗದ ರೀತಿಯಲ್ಲಿ ನೀವು ವರ್ಗೀಕರಣವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡೋದ್ರ ಜೊತೆಗೆ, ಏನು ಮಾದಿಗ ಸಂಬಂಧಿತ ಜಾತಿಗಳಿದಾವಲ್ಲ, ಈ ಜಾತಿಗಳಲ್ಲಿ ತೀರ ಬಡತನ, ಅನಕ್ಷರತೆ ಇದೆ. ನೀವು ಅವ್ರಿಗೆ 7% ಮೀಸಲಾತಿ ಕೊಡಬೇಕು ಅಂತ ನಾವು ಆಗ್ರಹವನ್ನು ಮಾಡಿದ್ದೇವೆ. ಯಾಕಂದ್ರೆ 2% ಮೀಸಲಾತಿನ ಹೆಚ್ಚಿಸಿದ್ದಾರೆ. ಸದಾಶಿವ ಆಯೋಗ 6% ಕೊಡೋದಕ್ಕೆ ರೆಕಮೆಂಡ್ ಆಗಿತ್ತು. ನೀವು 7% ಮೀಸಲಾತಿಯನ್ನು ಕೊಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಿರೋದು. ಜೊತೆಗೆ ಅಲೆಮಾರಿ ಸಮಾಜ, ಪಾಪ ಗುಡ್ಡಗಾಡಿಯವರು ಅಂತವ್ರು ಅಲೆಮಾರಿ ಸಮಾಜ. ಅಲೆಮಾರಿ ಅಂದ್ರೆ ಒಂದು ಕಡೆ ನೆಲೆ ಇಲ್ದಂಥದ್ದು, ಒಂದು ಕಡೆ ಮನೆ ಇರಲ್ಲ ಅವರಿಗೆ, ಒಂದು ಕಡೆ ನಿಲ್ಲಲ್ಲ, ಅವ್ರಿಗೆ ನಿವೇಶನ ಇಲ್ಲ, ಅವ್ರಿಗೆ ಮನೆ ಇಲ್ಲ, ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಇಲ್ಲ. ಈ ಥರ 49 ಜಾತಿಗಳನ್ನು, ಅಲೆಮಾರಿ ಸಣ್ಣ ಸಣ್ಣ ಜಾತಿಗಳಿಗೆ ನೀವು 1% ಮೀಸಲಾತಿನ ಕೊಡ್ತಾರೆ. ಅಲೆಮಾರಿ ಪಟ್ಟಿಗೆ 20 ಜಾತಿಗಳನ್ನು ಎಕ್ಸ್ಟ್ರಾ ಸೇರಿಸ್ಬಿಡ್ತಾರೆ. 20 ಜಾತಿಗಳನ್ನು ಅಲ್ಲಿ ಕುರಿ ಥರ ದೊಡ್ಡಿ ಥರ ಮಾಡಿ 1% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಇನ್ನಷ್ಟು ಹೆಚ್ಚಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿ ಗಮನಕ್ಕೆ ಒತ್ತಾಯ ಮಾಡಿದ್ದೇವೆ. ಇದು ಮಾನವೀಯತೆ ವಿಚಾರ. ಅತ್ಯಂತ ಮುಖ್ಯವಾಗಿ ನಾನು ಮನವಿ ಮಾಡೋದು ಅಂದರೆ, ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ದಲಿತ ಚಳವಳಿ, ನಾವು ಕೂಡ ದಲಿತ ಚಳವಳಿಯ ಸ್ಥಾಪಕ ಸದಸ್ಯರು, ಆರಂಭದಲ್ಲೇ ಬಂದವರು. ಅನೇಕ ಜನರು ಸೋದರರು ದಲಿತ ಚಳವಳಿನಲ್ಲಿ ಅಥವಾ ದಲಿತ ಸಂಘರ್ಷ ಸಮಿತಿನಲ್ಲಿ ಅಂಬೇಡ್ಕರ್ ಸಿದ್ಧಾಂತ, ತತ್ವ, ತಥಾಗತ ಬುದ್ಧನ ಸಿದ್ಧಾಂತ, ತತ್ವ ಅಂತ ಏನು ಹೇಳೋರಿದ್ದೀರಿ ನೀವು? ನಿಮ್ಗೆ ಅಲೆಮಾರಿಗಳು ಕಣ್ಣಿ ಕಾಣಲ್ವಾ? ಈ ಬಂಗಿಗಳು ತಲೆ ಮೇಲೆ ಮರ ಅವರು ಕಣ್ಣಿ ಕಾಣಲ್ವಾ? ಈ ಪೌರ ಕಾರ್ಮಿಕರು ಇವ್ರು ನಿಮಗೆ ಕಣ್ಣಿ ಕಾಣಲ್ವಾ? ಕಸ ಗುಡಿಸಿ ಮಹಾನಗರವನ್ನು ಕ್ಲೀನ್ ಮಾಡುವಂಥವ್ರು, ಬಚ್ಚಲು ಬಳಿಯೋ ಅಂಥವ್ರು ಕಣ್ಣಿ ಕಾಣಲ್ವಾ? ದಲಿತ ಸಂಘಟನೆಗಳಲ್ಲಿ, ದಲಿತ ಚಳವಳಿ ಕೆಲಸ ಮಾಡೋರಿಗೆ ಇವರೆಲ್ಲ ಕಾಣಬೇಕಲ್ಲ. ಆದರೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಂತ ಹೇಳ್ಕೊಳೋ ಅಂಥವರು ಒಂದು ಮಾತನ್ನು ಕೂಡ ಇದುವರೆಗೂ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಎತ್ತಿಲ್ಲ. ಅಂಬೇಡ್ಕರ್ ಅಂದರೆ ಅವರು ಮಾರ್ಗದಲ್ಲಿ ಹೋಗೋವಂಥದ್ದು, ಅಂಬೇಡ್ಕರ್ ಹೇಳಿದ್ದ ಕೆಲಸಗಳನ್ನು ಮಾಡೋ ಅಂಥದ್ದು. ಅಂಬೇಡ್ಕರ್ ಅಂದ್ರೆ ಅಂಧಾಭಿಮಾನ ಅಲ್ಲ. ಅಂಬೇಡ್ಕರ್ ಅಂದರೆ ಬರೀ ಭಕ್ತಿ ಭಾವನೆಗಳ ಭಾವನಾತ್ಮಕ ಸಂಬಂಧಗಳಲ್ಲ. ಬಾಬಾ ಸಾಹೇಬ್ರ ಅಂಬೇಡ್ಕರ್ ತತ್ವ ಸಿದ್ಧಾಂತನ ಮೈಗೂಡಿಸ್ಕೊಳ್ಳೋ ಅಂಥದ್ದು. ಇಂತಹ ಸಮಸ್ಯೆಗಳು ಬಂದಾಗ ಅಂಬೇಡ್ಕರ್ ಹೃದಯದಿಂದ, ಕಣ್ಣಿಂದ ನೋಡೋ ಅಂಥದ್ದು. ನಾನು ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂತ ಅಂದರೆ, ವಲಯ ಮಾದಿಗರು ಇವರು ಅಸ್ಪೃಶ್ಯತೆ ಅನುಭವದಲ್ಲಿ ಸಮಾನ ದುಃಖಿಗಳು. ಈ ಎರಡು ಸಮಾಜನೂ ಕೂಡ ಎರಡು ಕಾಲಲ್ಲಿ ಆಗ್ತಕ್ಕಂಥ ಮೆಟ್ಟಿದ್ದಂಗೆ, ಚಪ್ಪಲಿ ಇದ್ದಂಗೆ ಒಳಗೋಗ್ಬೇಕಾದ್ರೆ ಬಿಟ್ಟೋತಾರಲ್ಲ, ಇವರು ಕೂಡ ಅಸ್ಪೃಶ್ಯರು. ಇದರಲ್ಲಿ ಭೇದ ಭಾವನ ಹುಡುಕಿ ನೀವು, ನಾನು ದೊಡ್ಡವನು, ಎಡಗೈ ಚಪ್ಪಲಿ ನಾನು ದೊಡ್ಡದು, ಬಲಗೈ ಚಪ್ಪಲಿ ನಾನು ದೊಡ್ಡದು ಅಂತ ಹೇಳಿ ಯಾವುದೋ ಕಟ್ಟ ಕಡೆ ಇರುವಂಥ ಸಮಾಜಗಳನ್ನು ನೀವು ತುಳಿತೀರಿ ಅಂದರೆ, ನೀವು ಆ ಸಮಾಜಕ್ಕೆ ಅಲೆಮಾರಿ ಸಮಾಜ ಬಂದಾಗ, ಬಂಗಿ ಸಮಾಜ ಬಂದಾಗ, ಮಚ್ಚಿಗ ಸಮಾಜ ಬಂದಾಗ, ಸಮಗಾರ ಸಮಾಜ ಬಂದಾಗ, ಡೋಹರ ಸಮಾಜ ಬಂದಾಗ ಇದ್ರ ಪರವಾಗಿ ಮಾತಾಡ್ಬೇಕಲ್ಲ. ಇದು ದಲಿತ ಚಳವಳಿ ಹುಟ್ಟತಾನೆ ಈ ವಿರೋಧ ಇತ್ತು, ಈ ಸಮಸ್ಯೆ ಇತ್ತು. ಆದರೆ ಮುಕ್ತ ಕೂತು ಚರ್ಚೆ ಮಾಡೋದಕ್ಕೆ ಇವರು ಮನಸ್ಸು ಒಪ್ಪಲಿಲ್ಲ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ಬುದ್ಧನ ಹೆಸರು ಹೇಳೋದು, ಬಸವಣ್ಣ ಹೆಸರು ಹೇಳೋದು. ಇವ್ರ ಮನಸ್ಸು ಪರಿವರ್ತನೆ ಆಗಲಿ, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಓದಿ ತಿಳ್ಕೊಂಡ್ಲಿ, ಇವರು ಮನುಷ್ಯರಾಗ್ಲಿ, ಇಂಥ ಮೀಸಲಾತಿ ವರ್ಗೀಕರಣದ ಬಗ್ಗೆ ಬೆಳಕು ಚೆಲ್ಲಿ ಅನ್ನೋದು ಹೇಳೋದ್ರ ಮೂಲಕ ಮೀಸಲಾತಿ ವರ್ಗೀಕರಣ ಮಾಡಿದ್ರೆ ಈ 101 ಜಾತಿಗಳು ಕೂಡ ಒಟ್ಟಾಗ್ತಾರೆ. ಇಲ್ಲ ಅಂದ್ರೆ ಕಿತ್ತಾಡ್ಕೊಂಡು ಒಬ್ಬರ ಮೇಲೆ ಅವ್ರು ಬೈದಾಡ್ಕೊಂಡು ಇವ್ರು ತಿಂದ್ರು ಅವ್ರು ತಿಂದ್ರು, ಈ ಥರದ ಒಂದು ಸಮಾಜ ಒಡೆಯುವಂಥ ಕೆಲಸ ಆಗೋತ್ತದೆ. ಆದ್ದರಿಂದ ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡಲೇ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ನಾನು ಸಾಮಾಜಿಕ ನ್ಯಾಯದ ಅಧಿಕಾರ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಅಂದರೆ ಸಾಮಾಜಿಕ ಅಧಿಕಾರ, ಅಹಿಂದ ನಾಯಕರು ಅಂತ ಹೆಸರು ಹೇಳುವಂಥವ್ರು ನೀವು. ಇದು ಮೀಸಲಾತಿ ವರ್ಗೀಕರಣ ಕೂಡ ಸಾಮಾಜಿಕ ನ್ಯಾಯದ ಮೊದಲನೇ ಹಂತ, ಪ್ರಾರಂಭದ ಹಂತ. ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಕೊಡಬೇಕಲ್ಲ. ನಾನು ಮುಖ್ಯಮಂತ್ರಿ ಕೇಳಿದೇನು, ನೀವು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ಹೇಳ್ತಾ ಇದ್ದೀರಿ ಸ್ವಾಮಿ. ಫಸ್ಟು ಮೀಸಲಾತಿ ವರ್ಗೀಕರಣ, ಕಟ್ಟ ಕಡೆಯವ್ರಿಗೆ ಶಿಕ್ಷಣ ಕೊಡಿ, ಉದ್ಯೋಗ ಕೊಡಿ, ಆ ಮೂಲಕ ನೀವು ಮೀಸಲಾತಿ ವರ್ಗೀಕರಣ ಮಾಡಿ. ಈ ಬದ್ಧತೆನೇ ಪ್ರದರ್ಶನ ಮಾಡ್ತಾ ಇದ್ರೆ, ಇಲ್ಲ ನಾನು ಬದ್ಧನಾಗಿದ್ದೀನಿ ಮೀಸಲಾತಿ ವರ್ಗೀಕರಣದ ಬಗ್ಗೆ, ನನಗೆ ಬದ್ಧತೆ ಇದೆ, ಬದ್ಧತೆ ಅಂದ್ರೆ ಕೂಡಲೇ ಮಾಡಿ. ನಿಮ್ಮ ಕೈಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಬಗ್ಗೆ ಗೌರವ ಇದ್ರೆ 7 ಜನರ ನ್ಯಾಯಾಧೀಶರ ಪೀಠ, ಸಂವಿಧಾನದ ಪೀಠ 1/8/2024 ತೀರ್ಪು ಕೊಟ್ಟು 7 ತಿಂಗಳು ನಡೀತಾ ಇದೆ. ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದ್ರೆ, ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಕೂಡಲೇ ಮೀಸಲಾತಿ ವರ್ಗೀಕರಣ ಮಾಡಿ. ಈಗಾಗಲೇ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಮಾಡಿ ಬಿಲ್ ಪಾಸ್ ಮಾಡಿದ್ದಾರೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಬಿಲ್ ಪಾಸ್ ಮಾಡಿ ಮೀಸಲಾತಿಯನ್ನು ಕೊಟ್ಟಾಗಿದೆ. ಅಲ್ಲಿ ತೆಲಂಗಾಣದಲ್ಲಿ 951 ಕೊಟ್ಟಿದ್ದಾರೆ. ಇಲ್ಲಿ ಸದಾಶಿವ ಆಯೋಗದಲ್ಲಿ 653 ಮಾಡಿದ್ರು. ಈಗ ಅದನ್ನು ನೋಡಿ ತುಲನೆ ಮಾಡಿ, ತೂಕ ಮಾಡಿ, ಈ ಕಟ್ಟಕಡೆ ಸಮಾಜಕ್ಕೆ ಹೆಚ್ಚಿಗೆ ಸ್ವಲ್ಪ ಕೊಡಿ. ಈ ಹಂಗೇನೆ ಅಲೆಮಾರಿ ಸಮಾಜಕ್ಕೆ 49 ಜಾತಿಗಳನ್ನ ಸೇರಿಸ್ಬಿಟ್ಟು 1% ಕೊಟ್ರು ನೀವು, ಒಂದು ಮೀಸಲಾತಿ ಕೊಟ್ಟರು 1%. ಆ ಸಮಾಜದಲ್ಲಿ ಹೆಂಗವರು, ಒಬ್ಬ ತಹಶೀಲ್ದಾರ್ ಇಲ್ಲ, ಒಬ್ಬ ಕಾನ್ಸ್ಟೇಬಲ್ ಇಲ್ಲ, ಒಬ್ಬ ನೌಕರ ಇಲ್ಲ, ಒಬ್ಬ P1 ಇಲ್ಲ ಸಮಾಜದಲ್ಲಿ. ಈ ಥರ ಸಮಾಜನೆಲ್ಲ ಮೇಲೆತ್ತುವಂತಹ ಉದಾರತೆ, ಉದಾರ ಗುಣ, ದೊಡ್ಡತನ ನಿಮ್ಮಲ್ಲಿ ಬರಲಿ. ಏನು 3 ರಾಷ್ಟ್ರೀಯ ಪಕ್ಷಗಳಿದ್ದಾವೆ ಈ ದೇಶದಲ್ಲಿ, ಬಡತನ, ಅನಕ್ಷರತೆ, ನಿರುದ್ಯೋಗ, ಅಸ್ಪೃಶ್ಯತೆ, ಅಸಮಾನತೆ, ಲಿಂಗಭೇದ ಮೊಡಕಿಟ್ಟಿದೆ, ತಲ್ಲಣಿಸಿದೆ ದೇಶ ರಾಜ್ಯ. ಇವೆಲ್ಲನೂ ಕೂಡ ಆಗಬೇಕು ಅಂತಂದರೆ ಮೀಸಲಾತಿಯನ್ನು ಒಂದೇ ಜಾತಿ ಕೊಡ್ತಾ ಇಲ್ಲ. ಬ್ರಾಹ್ಮಣ ಸಮಾಜಕ್ಕೆ ಕೂಡ 10% ಮಾಡ್ಯಾವ್ರೆ, ಬ್ರಾಹ್ಮಣ ಇತರೆ ಸಮಾಜಗಳು ಕೂಡ 10% ಮೀಸಲಾತಿ ಮಾಡಿದ್ದಾರೆ. ಇತರೆ ಹಿಂದುಳಿದವ್ರಿಗೆ, OBCಗಳಿಗೆ ಎಲ್ಲನೂ ಕೂಡ ಅವ್ರಿಗೆ ಮಂಡಲ ಆಯೋಗದ ಪ್ರಕಾರ 32% ಮೀಸಲಾತಿ ಹೋಗ್ತಾ ಇದೆ. ಇಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ 27% ಮೀಸಲಾತಿ ಹೋಗ್ತಾ ಇದೆ. ಅದು OBCಗಳಿಗೆ ಸಿಕ್ಕಿರೋ ಅಂಥದ್ದು ಇಲ್ಲಿ ಚಿನ್ನಪ್ಪ ರೆಡ್ಡಿ ಪ್ರಕಾರ 27% ಮೀಸಲಾತಿ ಅಂದರೆ ಅವ್ರಿಗೆ ಸಿಕ್ಕಿರೋದೇ 6%. ಇನ್ನು 21% ಮೀಸಲಾತಿ ಅವ್ರಿಗೆ ಸಿಕ್ಕಿಲ್ಲ. ಆಮೇಲೆ ಉದ್ಯೋಗ ಇರೋದೇನೆ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ 2%, 100ರಲ್ಲಿ ಬರೀ 2% ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಉದ್ಯೋಗಗಳಿರೋದು. ಇನ್ನು 90% ಖಾಸಗಿನಲ್ಲಿ ಮತ್ತು ಕಾರ್ಖಾನೆಗಳು, ಖಾಸಗಿ ಕಾರ್ಖಾನೆಗಳು ಮತ್ತು ಭೂಮಿ, ಇಲ್ಲಿ ಉದ್ಯೋಗಗಳಿದೆ. ಈ ಖಾಸಗಿ ಕಾರ್ಖಾನೆಯಲ್ಲಿ ಔದ್ಯೋಗಿಕ ರಂಗದಲ್ಲಿ, ಖಾಸಗಿ ಔದ್ಯೋಗಿಕ ರಂಗದಲ್ಲಿ ಮೀಸಲಾತಿ ಇಲ್ಲದೆ ಇರೋದ್ರಿಂದ ಮೀಸಲಾತಿ ಎಷ್ಟೋ ಉದ್ಯೋಗ ಸಾಧ್ಯ ಆಗ್ತಾ ಇಲ್ಲ, ಕನ್ನಡಿಗರಿಗೂ ಉದ್ಯೋಗ ಸಿಗ್ತಾ ಇಲ್ಲ. ಈ ಥರದಲ್ಲಿ ಇರೋದ್ರಿಂದ ಅವ್ರಿಗೂ ಸಿಗ್ತಾ ಇಲ್ಲ. ಇಲ್ಲಿ ಸಮಾಜದಲ್ಲಿ ಸಹಸ್ರಾರು ವರ್ಷಗಳಿಂದ ಶೋಷಣೆಗೊಳಗಾದಂಥವ್ರು, ಕೀಳು ಕೆಲಸ ಮಾಡುವಂಥವ್ರು, ಗಬ್ಬು ಕೆಲಸಗಳನ್ನು ಕೈಯಲ್ಲಿ ರೊಚ್ಚು ಕಾಲ್ಯಗಳನ್ನು ಬಳಿಯುವಂಥವ್ರು, ಮಲಗಳನ್ನು ಬಳಿಯುವಂಥವ್ರಿಗೆ ಅವ್ರು ಅಲ್ಲೇ ಇರಬೇಕಾ? ಇದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಕೆಲಸನ ಮುಖ್ಯವಾಗಿ ಮಾಡಬೇಕೇವಿನ ಮಾಧ್ಯಮಗಳು, ದೊಡ್ಡ ದೊಡ್ಡ ಮಾಧ್ಯಮಗಳಿಂದ ಈಗ ಹೋಗ್ಬಿಟ್ಟು ಅವ್ರು ರಾಜಣ್ಣಂತಕ್ಕೆ ಎಂಥದ್ದು ನೀ ಟ್ರ್ಯಾಪ್ ಅಂತ. ಯಾವ ಟ್ರ್ಯಾಪ್ ರೀ ನೀ ಟ್ರ್ಯಾಪು? ನಾಚಿಕೆ ಆಗಲ್ಲ. 224 ಜನ ನೀ ಟ್ರ್ಯಾಪ್ ಒಬ್ಬರು ಮಾಡಿರಂತೆ. ಅದ್ರನ್ನೆಲ್ಲ ಕಂಡು ಹಿಡಿತೀವಿ. ಅವ್ರು ಯಾರೋ ಕಂಪ್ಲೇಂಟ್ ಕೊಡಬೇಕು, ಇನ್ನೊಂದು ಮಾಡಬೇಕು. ಇನ್ನು ಇವಂದಾಯಿತು ಫಿಲಮು, ಯಾರಪ್ಪ ದರ್ಶನ್ದಾಯಿತು, ರೇವಣ್ಣ ಪ್ರಜ್ವಲ್ ರೇವಣ್ಣಂದಾಯಿತು. ಬರೀ ಇದೇ ಹೊಡ್ಕೊಂಡು ಹೋದ್ರೆ
ಈ ಥರದಕ್ಕೆ ದೊಡ್ಡ ದೊಡ್ಡ ಮಾಧ್ಯಮಗಳು ಬೆಳಕು ಚೆಲ್ಲಬೇಕು, ಈ ಥರ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅನೇಕ ದೊಡ್ಡ ದೊಡ್ಡ ಪತ್ರಿಕೆಗಳು ಒಳ್ಳೊಳ್ಳೆಯದು ಪ್ರಿಂಟ್ ಮೀಡಿಯಾದಲ್ಲಿ. ಇವತ್ತು ಪ್ರಿಂಟ್ ಮೀಡಿಯಾ ಯಾವ ಲೆಕ್ಕಕ್ಕೆ ಹೋಗಿದೆ ಅಂತಂದರೆ ನಾನು ಅದನ್ನು ಮಾಧ್ಯಮದ ಬಗ್ಗೆ ನಾನು ಹೇಳಲ್ಲ, ಯಾಕಂದರೆ ಅದು ನಾವು ಅಷ್ಟು ದೊಡ್ಡವರಲ್ಲ. ಇಲ್ಲಿ ನೀವೆಲ್ಲನೂ ಕೂಡ ಯಾರು ಪಾಪ ಈ ಸಣ್ಣ ಪತ್ರಿಕೆಗಳು, ಮಿಡ್ಲು ಮಾಧ್ಯಮಗಳು, ಮಧ್ಯಮದಲ್ಲಿರ್ತಕ್ಕಂಥವ್ರು, ಸಣ್ಣ ಮಾಧ್ಯಮಗಳು ಇರೋಂಥವ್ರು ತುಂಬ ಕಳಕಳಿಯಿಂದ ಆ ಜನ ಇರೋ ತಕ್ಕ ಹೋಗಿ ಸುದ್ದಿಗಳನ್ನು ಮಾಡ್ತಾ ಇದ್ದೀರಿ, ಅವ್ರಿಗೆ ಧ್ವನಿಯನ್ನು ಕೊಡ್ತಾ ಇದ್ದೀರಿ, ವಾಯ್ಸನ್ನು ಕೊಡ್ತಾ ಇದ್ದೀರಿ. ಅದರಿಂದ ನಿಮಗೆ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ, ನನ್ನ ಕರ್ತವ್ಯ. ಯಾಕಂದರೆ ನಾವೆಲ್ಲ 48-49 ವರ್ಷಗಳು ಯಾವುದೇ ಫಲಾಪೇಕ್ಷೆನ ಬಯಸ್ದಂಗೆ ಹೋರಾಟ ಮಾಡ್ಕೊಂಬಂದಿದ್ದೀವಿ. ನಾವೂ ಇವರಂಗೆ ಗುಲಾಮರಾಗಿ, ರಾಜಕೀಯ ಗುಲಾಮರಾಗಿ, ಯಾವುದೋ ಪಕ್ಷದ ಗುಲಾಮರಾಗಿ, ಯಾವ ವ್ಯಕ್ತಿ ಗುಲಾಮರಾಗಿದ್ದರೆ ನಾವು ಕೂಡ ಮುಖ್ಯಮಂತ್ರಿ ಹತ್ತತ್ರ ನಾವು ಬತ್ತಿದ್ವಿ. ನಾವು ಸಮಾಜ ಸೇವೆಗೆ ಹೋದವ್ರು ನಾವು. ಇವತ್ತು ಯಾರ್ಯಾರು ಸಮಾಜದಲ್ಲಿ, ಈಗ ನಮ್ಮ ಎಡಗೈ ಸಮಾಜ ಮಂತ್ರಿಗಳು ಕತೆ ಹೇಳಿದ್ನಲ್ಲ, ಇವರೆಲ್ಲನೂ ಕೂಡ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳಿದರು, ಕಾಂಚಿರಾಮ್ಜಿ ಅವರು ಹೇಳಿದರು. ಏನು ಹೇಳಿದ್ರು ಇವ್ರ ಬಗ್ಗೆ? ಇವರು ನಮ್ಮ ಈ ಸಮಾಜವನ್ನು, ಸಂವಿಧಾನದ ಫಲಾನುಭವಿಗಳು, ಮಂತ್ರಿ ಶಾಸಕರಿದ್ದರಲ್ಲಿ ಇವರು ಬೆಲ್ಟ್ ಹಾಕಿದ, ಬಾಯಿ ಕಟ್ಟಿದ, ಗೂಟಕ್ಕೆ ಕಟ್ಟಿದ ನಾಯಿಗಳು ಅಂತ ಕರೆದಿದ್ರು, ಪಶು ಅಂತ ಕರೆದಿದ್ರು. ಈಗ ಅದೇ ರೀತಿ ಬಾಯಿಗೆ ಪಟ್ಟಿ ಹಾಕ್ಕೊಂಡು, ಕತ್ತಿ ಬೆಲ್ಟ್ ಹಾಕ್ಕೊಂಡು, ಗೂಟಕ್ಕೆ ಕಟ್ಸ್ಕೊಂಡು ಎಷ್ಟು ಸಮಾಜದಲ್ಲಿ ದೌರ್ಜನ್ಯಗಳು, ದಾಳಿಗಳು, ಅನ್ಯಾಯ ಆತಿದ್ರು ಕೂಡ ವಾಯ್ಸ್ ತೆಗೆದಂಗೆ ಸುಮ್ಮನೆ ಕೂತಿದ್ದೀರಿ, ಗುಲಾಮರಾಗಿ, ಸ್ವಾರ್ಥಿಗಳಾಗಿದ್ದೀರಿ. ನಿಮ್ಮ ಬಾಮೆಗಳು, ನಿಮ್ಮ ತಮ್ಮ ಮಕ್ಕಳು, ಅವರು ಇವರು ಮಂತ್ರಿಗಳಾಗಬೇಕು, ಕೆಲಸಕ್ಕೆ ಬರಬೇಕು, ಉಳಿದ ಸಮಾಜಗಳು ಹಾಗೆ ಇರಬೇಕು ಅನ್ನೋಂಥ ಧೋರಣೆ ಇದೆಯಲ್ಲ, ಇದು ಸಮಾಜದ ವಿರೋಧಿ ಧೋರಣೆ. ಆ ಕಾರಣದಿಂದ ನೀವು ಮೀಸಲಾತಿ ವರ್ಗೀಕರಣದ ಬಗ್ಗೆ ಬಾಯಿ ತೆಗೀರಿ. ದಲಿತ ಸಮಾಜದಲ್ಲಿ ಇರ್ತಕ್ಕಂಥವ್ರು ಮತ್ತು ಮಾದಿಗ ಸಮಾಜದಲ್ಲಿ ಇರ್ತಕ್ಕಂಥ ಮಂತ್ರಿ ಶಾಸಕರು ಬಾಯಿ ಬಿಚ್ಚಬೇಕು. ಯಾರು ಶಾಸಕರುಗಳಿದ್ದೀರಿ, ಸುಮಾರು ಶಾಸಕರುಗಳು, 53 ಶಾಸಕರಿದ್ದಾರೆ ರಾಜ್ಯದಲ್ಲಿ, ವಿವಿಧ ಪಕ್ಷಗಳಲ್ಲಿ. ದಲಿತ SC ST ಶಾಸಕರು 53 ಶಾಸಕರಿದ್ದಾರೆ. ಇವ್ರು ಬಾಯ ತೆಗೆತಾ ಇಲ್ವಲ್ಲ. 101 ಜಾತಿಗೆ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿನಲ್ಲಿ. ಇನ್ನು ಪರಿಶಿಷ್ಟ ವರ್ಗದಲ್ಲಿ 51 ಜಾತಿಗಳಿದ್ದಾವೆ, 50 ಜಾತಿಗಳಿದ್ದಾವೆ. 151 ಜಾತಿ SC ST ನಲ್ಲಿ ಸೇರಿಸಿದರೆ ರಾಜ್ಯದಲ್ಲಿ. ಅದೇ ಕೇಂದ್ರದಲ್ಲಿ ಭಾರತ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 1600 ಜಾತಿಗಳಿದ್ದಾವೆ, ಪರಿಶಿಷ್ಟ ಪಂಗಡದಲ್ಲಿ 1000 ಜಾತಿಗಳಿದ್ದಾವೆ. OBCಗಳಲ್ಲಿ ಹಿಂದುಳಿದವರಲ್ಲಿ ಮಂಡಲ ಆಯೋಗದ ಪ್ರಕಾರ 3743 ಜಾತಿಗಳಿದ್ದಾವೆ. ಒಟ್ಟು 6000ಕ್ಕೂ ಹೆಚ್ಚು ಜಾತಿಗಳನ್ನು ಮಾಡಿಟ್ಟಿದ್ದಾರೆ ಸಮಾಜದಲ್ಲಿ. ಒಬ್ಬರೂ ಒಟ್ಟಿಗೆ ಸೇರಂಗಿಲ್ಲ, ಓಡಾಟ ಮಾಡಂಗಿಲ್ಲ. ಎಲ್ಲ ಜಾತಿಗಳು ಹೇಳ್ಕೊಂಡು ಅವ್ರವ್ರ ಜಾತಿಗೆ ಸೇರ್ಕೊಂಡು ಆಯಾ ಜಾತಿಲಿರ್ತಕ್ಕಂಥವ್ರನ್ನೇ ಇವರು ಸಣ್ಣ ಮೀನು, ದೊಡ್ಡ ಮೀನು, ಸಣ್ಣ ಮೀನು ನುಂಗ್ತು ಅಂತ ಇಲ್ಲಿರೋರನ್ನೇ ಇವರು ಶೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಥರದ ಶ್ರೇಣೀಕೃತ ಜಾತಿ ಪದ್ಧತಿ ಮೇಲ್ ಸಮಾಜಗಳನ್ನು ಹೇಳೋದಕ್ಕಿಂತ ಈ ಸಮಾಜದಲ್ಲೇ ಮನುವಾದಿಗಳಿದ್ದಾರೆ. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಪಟ್ಟಭದ್ರು, ಪಟ್ಟದಲ್ಲಿರೋ ಅಂಥವ್ರ ಹೃದಯದಲ್ಲಿ, ಅವರ ಆಳದಲ್ಲಿ ಪಾತಕಿ ಗುಣ ಇದೆ. ಇವರು ಮನುಸ್ಥಿತಿ ಇದ್ದಾರೆ. ಇವರದ್ದು ಮನುಸ್ಥಿತಿ ಬ್ರಾಹ್ಮಣವಾದ ಮತ್ತು ಇವರ ಮೌಲಿಕ ಸಿದ್ಧಾಂತ ಬ್ರಾಹ್ಮಣ್ಯ ಸಿದ್ಧಾಂತ, ಮನು ಸಿದ್ಧಾಂತ ಆಗಿದೆ. ಆದ್ದರಿಂದ ಈ ಸಮಾಜ ಶೋಷಣೆಗೊಳಪಟ್ಟಿದೆ. ನಾವು ಈ ಏನು ಪರಿಶಿಷ್ಟ ಜಾತಿಯ ವರ್ಗೀಕರಣದ ವಿಚಾರದಲ್ಲಿ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ. ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ 100 ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ, ಬದುಕು ಕಳ್ಕೊಂಡಿದ್ದಾರೆ. 15-16 ಜನ ಸತ್ತೋಗಿದ್ದಾರೆ. ಹುಬ್ಳಿ ಸಮಾವೇಶದಲ್ಲಿ 6 ಜನರ ದೇಹ ಛಿದ್ರಾಗಿ ಸತ್ರು. ಅಲ್ಲೂ ಕೂಡ ಎನ್ಕ್ಯಾಶ್ ಮಾಡಿ ಆ ಹೋರಾಟಗಳನ್ನು, ಎಲ್ಲಿ ಹೋರಾಟ ನಡೀತದೆ ಮೀಸಲಾತಿ ಹೋರಾಟ, ಅಲ್ಲೋಗೋದು ನೈಸ್ ಮಾಡೋ ಹೋರಾಟ ಮುಗಿಸಿ ಅಲ್ಲಿ ಎನ್ಕ್ಯಾಶ್ ಮಾಡೋ ಅಂಥದ್ದು ಹೋರಾಟನ ರಾಜಕೀಯ ಬಳಕೆ ಮಾಡ್ಕೊಳ್ಳೋಂಥದ್ದು. ಈ ಕೆಲಸಗಳನ್ನು ಈ ಸಮಾಜದವರೇ ಮಾಡ್ತಾ ಇದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಕಣ್ತೆರಿಬೇಕು, ಈ ಕಡೆ ನೋಡಬೇಕು. ನೀವು ನಿಜವಾದ ಸಾಮಾಜಿಕ ಅಧಿಕಾರ ಮುಖ್ಯಮಂತ್ರಿ ಆದರೆ, ಅಯ್ಯಿಂದ ಮುಖ್ಯಮಂತ್ರಿ ಆದರೆ ನೀವು ಕೊಟ್ಟ ಮಾತಿನಂತೆ ಮೀಸಲಾತಿ ವರ್ಗೀಕರಣ ಮಾಡಿ ಇತಿಹಾಸದಲ್ಲಿ ನಿಮ್ಮ ಹೆಸರು ಸೇರ್ತದೆ.
ಏನು ದೇವರಾಜ ಅರಸು ನಂತರ ಸಿದ್ದರಾಮಯ್ಯನವರು ಅಂತ ಏನು ಪ್ರಖ್ಯಾತಿ ಓಡ್ತಾ ಇದೆ, ಆ ಒಂದು ಇತಿಹಾಸ ನಿಮಗೆ ಬರಬೇಕಂದ್ರೆ ಈ ಕಟ್ಟಕಡೆ ಸಮಾಜನ ಮೇಲೆತ್ತುವಂಥ ಕೆಲಸ ಮಾಡಿ. ಇಲ್ಲ ಅಂದರೆ ನೀವು ನಿಮ್ಮ ಹೆಸರನ್ನು ಕಪ್ಪು ಇತಿಹಾಸವನ್ನು ಬರ್ಸ್ಕತ್ತೀರಿ ಅನ್ನೋ ಮಾತನ್ನು ನಿಮಗೆ ಎಚ್ಚರಿಕೆಯನ್ನು ಹೇಳಿ, ನಾವಂತೂ ಹೇಳ್ತಾ ಇದ್ದೀವಿ 15 ದಿನ ಕಾದು ಏಪ್ರಿಲ್ 14ನೇ ತಾರೀಕಿನ ಮೇಲೆ ಇಡೀ ರಾಜ್ಯಾದ್ಯಂತ ಭಾಳ ಉಗ್ರ ಪ್ರತಿಭಟನೆಗಳನ್ನು ಮಾಡ್ತೇವೆ, ಜನಾಂದೋಲನ ಮಾಡ್ತೇವೆ. ಬೇರೆ ಸಮಾಜನ ಕೂಡ ನಮ್ಮ ಒಟ್ಟಿಗೆ ಸೇರಿಸ್ಕೊಂಡು ಅವರಿಗೆ ನಮ್ಮ ನೋವನ್ನು ಹೇಳೋದ್ರ ಮೂಲಕ ನಾವು ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಇಡೀ ಒಂದು ಜನಾಂದೋಲನ ಗಟ್ಟಿ ಧ್ವನಿಯನ್ನು ಮತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋ ಮೂಲಕ ದೊಡ್ಡ ಆಂದೋಲನ ಈ ರಾಜ್ಯದಲ್ಲಿ ಆಗ್ತದೆ. ಏನಾದರೂ ಕೂಡ ಈ ಆಂದೋಲನದಲ್ಲಿ ಕಹಿ ಘಟನೆಗಳು ನಡೆದರೆ ನಮ್ಮ ತೀರ್ಮಾನಗಳು ಬದಲಾಗ್ತವೆ. ಶಾಂತಿ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೀವಿ. ನಮ್ಮ ಹೋರಾಟ ಪ್ರಕ್ರಿಯೆಗಳು ಹೋರಾಟಗಳನ್ನ ಬದಲಾದರೆ ಸರ್ಕಾರದ ಕೆಟ್ಟ ಹೆಸರು ಬರ್ತದೆ, ಮತ್ತು ಅಲ್ಲಿ ಆಗುವಂಥ ಅಹಿತಕರ ಘಟನೆಗೆ ಈ ಸರ್ಕಾರ ಹೊಣೆ ಆಗ್ತದೆ ಅನ್ನೋ ಮಾತನ್ನು ಈ ಮೂಲಕ ಹೇಳಿ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಒಳಗಡೆ ನೀವು ಮೀಸಲಾತಿ ವರ್ಗೀಕರಣವನ್ನು ಮಾಡಬೇಕು. ಅದಕ್ಕೆ 15 ದಿನ ಮಾತ್ರ ಗಡುವು ಕೊಟ್ಟಿದ್ದೇವೆ. ಆ ನಂತರ ಏಪ್ರಿಲ್ 14ರಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಂಡು ದೊಡ್ಡ ಒಂದು ಆಂದೋಲನವನ್ನು ರಾಜ್ಯದಲ್ಲಿ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತಾ ಇದೆ.